ಈಗ ನೀನೇ ಯೋಚನೆ ಮಾಡ್ಕೊಂಡ್ ಕೂತಿದ್ಯಾ? ಕಂದ, ಅಭಿರಾಮಿ ವಸ್ತು ಅಲ್ಲ ಮಗಳೇ, ನನ್ ತಂಗಿ. ವಸ್ತು ಹಾಳಾದ್ರೆ ಬೇರೆ ತಗೋಬಹುದು, ಆದ್ರೆ ಜೀವನ ಹಾಳಾಗೋದ್ರೆ? ಅಯ್ಯೋ, ನೀನ್ ಯಾಕೆ ಚಿಕ್ಕಿ ಬಗ್ಗೆ ಇಷ್ಟೊಂದೆಲ್ಲ ಯೋಚನೆ ಮಾಡ್ತೀಯಾ? ಅವ್ರು ನಿನಗ್ ಮರ್ಯಾದೆನೆ ಕೊಡಲ್ಲ. ಇಲ್ಲ ಮಗಳೇ, ಅವಳು ಇದನ್ನೆಲ್ಲ ತಿಳಿದ್ ಮಾಡ್ತಿಲ್ಲ. ಚಿಕ್ಕ ಹುಡ್ಗಿ, ತಿಳುವಳಿಕೆ ಇಲ್ಲ, ಗೊತ್ತಿಲ್ಲದೆ ಇದನ್ನೆಲ್ಲ ಮಾಡ್ತಾ ಇದ್ದಾಳೆ. ನನ್ ಮೇಲಿರೋ ಕೋಪಕ್ಕೆ ಕೆಟ್ಟೋರ್ನೆಲ್ಲ ಒಳ್ಳೆಯವರು ಅಂತ ನಂಬ್ಕೊಂಡಿದ್ದಾಳೆ. ನಾಳೆ ಅವ್ರ ನಿಜವಾದ ಬಣ್ಣ ಬಯಲಾಗಿ ಅಭಿರಾಮಿಗೆ ಹಿಂಸೆ ಕೊಡೋದಕ್ ಶುರು ಮಾಡಿದ್ರೆ ಅವಾಗ ಅವಳಿಗೆ ನೋವಾಗತ್ತೆ. ಅವಳಿಗೆ ನೋವಾದ್ರೆ ನನಗೂ ನೋವಾಗತ್ತೆ. ನೀನ್ ನನ್ ಮಾತ್ ಕೇಳಿಲ್ಲ, ಅನ್ಭವಿಸ್ಕೊ ಹೋಗು ಅಂತ ಬಿಟ್ಬಿಡಕ್ಕಾಗತ್ತಾ? ಮಗಳೇ, ನನಗ್ ನೀನು ಒಂದೇ, ಅವಳು ಒಂದೇ. ಈಗ ನೀನ್ ಹೆಸರು ತಬ್ದಾರಿಗೆ ಹೋಗ್ತಾ ಇದ್ರೆ ನಿನ್ನ ಕರೆದು ತಿದ್ದಿ ಬುದ್ಧಿ ಹೇಳೋದು ತಾಯಿಯಾಗಿ ನನ್ನ ಕರ್ತವ್ಯ ಅಲ್ವಾ? ಹಾಗೆ ಅವಳು ತಪ್ಪು ಮಾಡಿದ್ರು ಅಕ್ಕ ಆಗಿ ನಾನು ಅವಳ ತಿದ್ಬೇಕು. ನಾನಿನ್ನ ಚಿಕ್ಕ ಮಗು, ನನಗೆ ನಿನ್ ಒಳ್ಳೆ ಮನ್ಸು ಅರ್ಥ ಆಗ್ತಾ ಇದೆ. ಅಭಿರಾಮಿ ಚಿಕ್ಕಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಅಮ್ಮ, ಕೆಟ್ಟದ್ ಮಾಡಲ್ಲ ಅನ್ನೋ ನಂಬಿಕೆ ನಿನಗಿದೆ, ಆದ್ರೆ ಅಕ್ಕ ಅವಳಿಗೇನು ಕೆಟ್ಟದ್ ಬಯಸಲ್ಲ ಅನ್ನೋ ನಂಬಿಕೆ ಅವಳಿಗಿಲ್ವಲ್ಲ? ಅವಳ ಆಸ್ತಿನ ಅವಳಿಗೆ ವಾಪಸ್ ಕೊಡೋದು ನನಗಿಷ್ಟ ಇಲ್ಲ ಅಂತ ಅವಳು ಅನ್ಕೊಂಡಿದ್ದಾಳೆ. ಜೊತೆಲಿರೋರೆಲ್ಲ ಅವಳ ಯೋಚನೆಗೆ ತುಪ್ಪ ಸುರಿತಾ ಇದ್ದಾರೆ. ನೀನ್ ಬರೀ ನಿನ್ ತಂಗಿ ಬಗ್ಗೆ ಯೋಚನೆ ಮಾಡ್ಕೊಂಡು ಸ್ಯಾಡಾಗಿ ಕುತ್ಕೋಬೇಡ, ನನಗೂ ಬೇಜಾರಾಗುತ್ತೆ. ನೀನ್ ಖುಷಿಯಾಗಿದ್ರೆ ತಾನೆ ನಾನು ಖುಷಿಯಾಗಿರೋದು. ನಗಮ್ಮ. ಸ್ಮೈಲ್ ಮಾಡಮ್ಮ. ಹಾ, ಸರಿ ಆಯ್ತು. ಇಲ್ಲಮ್ಮ, ತುಂಬ ಅರ್ಜೆಂಟಲ್ಲಿ ಮದುವೆ ಆಗೋಯ್ತು. ಇಲ್ಲ ಅಂದರೆ ನಿಮ್ಗೆ ಹೇಳ್ದೇ ಇರ್ತಿದ್ನಾ? ಹಾಂ, ಸಿಗೋಣ ಎಲ್ಲಾದರೂ ಒಂದು ದಿವಸ, ಮೂವರು ಹೋಗೋಣ. ಓಕೆನಾ? ಓಕೆ, ಐ ವಿಲ್ ಕಾಲ್ ಯು ಬ್ಯಾಕ್. ಕಾಫಿ ತಗೋ. ಥ್ಯಾಂಕ್ಸ್ ಮಾ. ಏನ್ಮಾ, ಫುಲ್ ಡೈಯೆಲ್ಲ ಹಾಕ್ಕೊಂಡಿದ್ಯಾ? ಮತ್ತೆ ಮನೆಗೆ ಮುದ್ದಿನ ಸೊಸೆ ಬಂದಿದ್ದಾಳೆ, ನಾನು ಹೆಂಗ ಕಾಣಿಸೋದು ಬೇಡವಾ? ಅದ್ ಸರಿ, ಏನ್ ಹೇಳ್ತಿದ್ದಾಳೆ ನನ್ನ ಸೊಸೆ? ಈ ಮನೆಗೆ ಬಂದಿರೋದು ನನ್ನ ಭಾಗ್ಯ ಅಂತ ಹೇಳ್ತಾ ಇದ್ದಾಳೆ. ನಿಮ್ಮ ತಾಯಿನ ನೋಡಿದಾಗ ನಮ್ಮ ತಾಯಿನ ನೋಡ್ದಂಗೆ ಅನಿಸ್ತಿದೆ ಅಂತ ಹೇಳ್ತಾ ಇದ್ಲು. ಅಂದ್ರೆ ನಮ್ಮ ನಾಟಕ ಅವಳ ಮೇಲೆ ಪ್ರಭಾವ ಬೀರಿದೆ ಅಂತ ಆಯ್ತು. ಸಿಕ್ಕಾಪಟ್ಟೆ ಅಮ್ಮ. ಲಂಡನ್ನಿಂದ ಬರುವಾಗ ತುಂಬ ಭಯ ಪಟ್ಟಿದ್ದೆ. ಮುಂದೆ ಜೀವನ ಹೇಗಿರುತ್ತೋ ಏನೋ ಅಂತ, ಮದುವೆ ಎಂಥ ಜೊತೆ ಆಗುತ್ತೋ ಅಂತ ಯೋಚನೆ ಆಗಿತ್ತು. ಸದ್ಯ ನಿನ್ನಂತ ಒಳ್ಳೆ ಹುಡುಗ ಸಿಕ್ಕಿದ್ದಾನೆ. ನನ್ನ ತಂದೆ ತಾಯಿ ಇದ್ದಿದ್ರು ಇಂಥ ಹುಡುಗನ ಹುಡ್ಕೋಕ್ಕಾಗ್ತಿರ್ಲಿಲ್ಲ. ಐ ಆಮ್ ವೆರಿ ಹ್ಯಾಪಿ ಅಂತ ಹೇಳ್ತಾ ಇದ್ಲು. ಅಂದ್ರೆ ಬೊಂಬೆ ನಾವು ಹೇಳ್ದಂಗೆ ಕುಣಿಯತ್ತೆ. ಮತ್ತೆ ಕುಣಿಲೇಬೇಕು. ಅವಳಿಗೆ ಅಂತ ಇಲ್ಲಿ ಯಾರಿದ್ದಾರೆ? ಶಿವಗಾಮಿನ ದೂರ ಮಾಡ್ಕೊಂಡಿದ್ದಾಳೆ. ಅವಳು ಅಭಿರಾಮಿಗೆ ಸಹಾಯ ಮಾಡಕ್ಕೆ ರೆಡಿ ಇದ್ರು ಇವಳು ಕೇಳಲ್ಲ. ಬೇಕಿದ್ರೆ ಪ್ರಾಣ ಬಿಡ್ತಾಳೆ. ಆದ್ರೆ ಶಿವಗಾಮಿ ಮುಂದೆ ಹೋಗಿ ಸಹಾಯಕ್ಕಂತ ನಿಲ್ಲಲ್ಲ. ಅಷ್ಟು ಕೋಪ ಇದೆ ಶಿವಗಾಮಿ ಮೇಲೆ.
ಇನ್ನೊಬ್ಳು ಫ್ರೆಂಡ್ ಇದ್ದಾಳೆ, ಆದಷ್ಟು ಬೇಗ ಅವಳನ್ನು ಕಟ್ ಮಾಡ್ತೀನಿ. ಅವಳ ಮನ್ಸಲ್ಲಿ ಇಂಥದ್ದು ಬೇಕು ಅಂತ ಅನ್ಕೊಳಕ್ ಮುಂಚೆನೆ ನಾವು ಅದನ್ನ ಈಡೇರಿಸ್ಬೇಕು. ಮಹಾರಾಣಿ ಥರ ಅವಳನ್ನ ನೋಡ್ಕೋಬೇಕು, ಅವಳ ಆಸೆಗಳನ್ನೆಲ್ಲ ಈಡೇರಿಸ್ಬೇಕು. ಮಲ್ಲಿಗೂ ಹೇಳಿದ್ದೀನಿ, ನಾವು ನಾಜೂಕಾಗಿ ಮಾತಾಡಿ ಅವಳ ಆಸ್ತಿನೆಲ್ಲ ವಶ ಮಾಡ್ಕೊಳ್ಬೇಕು. ಆಮೇಲೆ ನಮ್ಮ ನಿಜವಾದ ಮುಖ ಅವಳಿಗೆ ತೋರಿಸ್ಬೇಕು. ಹೌದು, ಆಸ್ತಿ ನಮ್ಮ ಕೈ ಬರೋವರೆಗೂ ನಾವು ತಾಳ್ಮೆಯಿಂದ ಇರಬೇಕು. ನಾವಿರ್ತೀವಪ್ಪ, ನೀನೇ ಸ್ವಲ್ಪ ಮುಂಗೋಪಿ. ಏನೇ ಕೋಪ ಇದ್ರೂ ಅವಳ ಮುಂದೆ ತೋರ್ಸಕ್ ಹೋಗ್ಬೇಡ. ಸ್ವಲ್ಪ ಡೌಟ್ ಬಂದ್ರು ನಮ್ಮ ಪ್ಲಾನ್ ಎಲ್ಲ ಎಡವಟ್ಟಾಗ್ಬಿಡತ್ತೆ. ಅವಳು ಪರಿಚಯ ಇಲ್ದಾಗ್ಲೇನೆ ಒಳ್ಳೆ ಒಂಥರ ನಾಟಕ ಮಾಡಿ ತಲೆ ಕೆಡಿಸಿ ಪ್ರೀತಿ ಮಾಡಿ ಮದುವೆ ಆಗಿದ್ದೀನಿ. ನಾನು ಮೊದಲಿನ ಥರ ಇದ್ದಿದ್ರೆ ಈ ವಿಷಯ ಮದುವೆವರೆಗೂ ಬರ್ತಾನೆ ಇರಲಿಲ್ಲ. ನನಗೆ ಗೊತ್ತು ಅವಳನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ. ಸರಿನಪ್ಪ, ನಾನು ಹೋಗಿ ನನ್ನ ನಾಟಕ ಮುಂದುವರಿಸ್ತೀನಿ. ನೀನು ಕಾಫಿ ಕುಡಿ. ಶಿವಗಾಮಿ, ನೀನು ಎಷ್ಟು ಅಂತ ನಿನ್ನ ತಂಗಿ ಬಗ್ಗೆ ಯೋಚನೆ ಮಾಡ್ತೀಯ? ನೀನು ಕೊರಗೋದ್ರ ಜೊತೆಗೆ ನಾವು ಮನೇಲಿರೋರೆಲ್ಲ ಕೊರಗ್ತಾ ಇದ್ದೀವಿ. ನಮ್ಗೆ ಯಾಕೆ ಈ ಶಿಕ್ಷೆ? ಅಶೋಕ್, ನಿಮ್ಮ ಮನೆಯವ್ರು ಹೇಗೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಲ್ಲ. ನನ್ನ ತಂಗಿಯಲ್ಲಿ ಎಷ್ಟು ಕಷ್ಟಪಡ್ತಿದ್ದಾಳೋ ಏನೋ. ಹೇಗಾದ್ರೂ ಮಾಡಿ ನನ್ನ ತಂಗಿನ ಜೋಪಾನ ಮಾಡಬೇಕು ಅಶೋಕ್. ಶಿವಗಾಮಿ, ಇವಾಗ ಅಭಿರಾಮಿ ಇರೋ ಮನಸ್ಥಿತಿಲಿ ನಿನ್ನ ಪ್ರೀತಿ ಅಕ್ಕರೆ ಅವಳಿಗೇನು ಅರ್ಥ ಆಗಲ್ಲ. ನೀನೆಷ್ಟೇ ಒಳ್ಳೇದು ಬಯಸೋ ಅವಳಿಗೆ, ಅವಳು ನಿನ್ನ ಮೋಸ ಮಾಡಕ್ಕೆ ಬಂದಿದ್ದಾಳೆ ಅಂತಾನೆ ಅನ್ಕೋತಾಳೆ. ಅವಳಿಗೆ ಬುದ್ಧಿ ಬರಲಿ, ಅವಾಗೇನಾದರೂ ಸಹಾಯ ಮಾಡೋಣ. ಶಿವಗಾಮಿ, ಒಂದು ಕೆಲಸ ಮಾಡೋಣ. ನಾನು, ನೀನು, ಪಾಪು ಒಂದು 15 ದಿವಸ ಎಲ್ಲಾದರೂ ಇದ್ದು ಬರೋಣ. ನೋ ಆಫೀಸ್, ನೋ ಫ್ಯಾಕ್ಟ್ರಿ ವಿಸಿಟ್, ನೋ ಪರ್ಸ್ನಲ್ ಪ್ರಾಬ್ಲಮ್. ನಾವು 3 ಜನ ನೆಮ್ಮದಿಯಾಗಿ 15 ದಿವಸ ಇದ್ದು ಬರೋಣ ಶಿವಗಾಮಿ. ಇಲ್ಲ ಅಶೋಕ್, ಈಗ ನಾನಿರೋ ಪರಿಸ್ಥಿತಿಲಿ ನನಗೆಲ್ಲೂ ಹೊರಗಡೆ ಬರಕ್ ಮನ್ಸಿಲ್ಲ. ನಿನ್ನ ಮನಸ್ಥಿತಿ ಬದಲಾಗಬೇಕು ಅಂತಾನೆ ನಿನ್ನನ್ನು ಆಚೆ ಕರೀತಾ ಇರೋದು. ಪಾಪ ಭೈರವಿನೂ ನಾವೆಲ್ಲೂ ಆಚೆ ಕರ್ಕೊಂಡೋಗಿಲ್ಲ. ಶಿವಗಾಮಿ, ನೀನು ಆಫೀಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಶಿವಕುಮಾರ್ಗೆಲ್ಲ ಹೇಳ್ತೀನಿ, ಅವ್ರು ನೋಡ್ಕೋತಾರೆ. ಟಿಕೆಟ್ ಬುಕ್ ಮಾಡ್ಲಾ? ಅಶೋಕ್ ಪ್ಲೀಸ್, ಸ್ವಲ್ಪ ಹೊತ್ತು ನನ್ನನ್ನು ಒಬ್ಬಳನ್ನೇ ಇರಕ್ಕೆ ಬಿಡ್ತೀರಾ ಪ್ಲೀಸ್? ಆಮೇಲೆ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋಣ.